ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈಗ ಆಪರೇಷನ್ ಸ್ಟಾರ್ಟ್ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ. ಯಾರಾದರೂ ರಾಜಕೀಯವಾಗಿ ಒಳ್ಳೆ ಡಾಕ್ಟರ್ ಇದ್ದಾರೆ ಕರ್ನಾಟಕದಲ್ಲಿ, ಅದರಲ್ಲೂ ಬಿ ಜೆ ಪಿಯಲ್ಲಿ ಸರ್ಜನ್, ಆಪರೇಷನ್ಗೆ ಫೇಮಸ್ ಅಪ್ಪ ಅಂಥ ಡಾಕ್ಟ್ರ್ ಯಾರಪ್ಪ ಅಂತಂದರೆ ಬಿ ಜೆ ಪಿಯಲ್ಲಿ ಇದ್ದಿದ್ದು ಬಿ ಎಸ್ ಯಡಿಯೂರಪ್ಪ. ಈಗ ಯಡಿಯೂರಪ್ಪನವರ ಮಗನಿಗೆ ಆಪರೇಷನ್ ಪ್ಲ್ಯಾನ್ ಖೆಡ್ಡ ರೆಡಿ ಆಗ್ತಾ ಇದೆ. ವಿಜಯೇಂದ್ರ ಸೈಡ್ ಲೈನ್ ಆಗೋದು ಅಕ್ಷರಶಃ ನಿಜ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಯತ್ನಾಳ್ ಅವರಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಅನ್ನೋ ಥರದ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಬಿ ಜೆ ಪಿಗೆ ಹೊಸ ಅಧ್ಯಕ್ಷ ಸೋಮಣ್ಣ ಬರ್ತಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಅನ್ನುವ ಹಂತದಲ್ಲಿದೆ. ಹಾಗಾದರೆ ಏನಿದೆ ಈ ಸ್ಟೋರಿಯಲ್ಲಿ? ವಿಜಯೇಂದ್ರ ಸೈಡ್ ಲೈನ್ ಆಗಿದ್ಯಾಕೆ? ವಿಜಯೇಂದ್ರ ಮಾಡಿರೋ ಪ್ರಮಾದಗಳೇನು? ಸೋಮಣ್ಣ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕರೆತರಲು ಮಾಡಿರುವಂತಹ ಹಿನ್ನೆಲೆಯ ಕೆಲಸಗಳು ಏನೇನು? ಇದ್ರ ಹಿಂದೆ ಯಾರಿದ್ದಾರೆ? ಮಾಸ್ಟರ್ ಮೈಂಡ್ ಯಾರ್ದು? ಜೊತೆಗೆ ಯತ್ನಾಳ್ ಅವ್ರನ್ನ ಹೊರಗಿಟ್ಟರೆ ಬಿ ಜೆ ಪಿಗೆ ಕಷ್ಟ ಅನ್ನುವಂಥ ರಿಪೋರ್ಟ್ ಕೊಟ್ಟಿದ್ಯಾರು? ಯತ್ನಾಳ್ ಅವ್ರನ್ನ ಬಿ ಜೆ ಪಿಗೆ ಕರ್ಕೊಂಡು ಬರಲಿಕ್ಕೆ ತೆರೆಮರೆಯಲ್ಲಿ ಮಾಡ್ತಾ ಇರುವಂಥ ಕಸರತ್ತುಗಳೇನು? ಈ ಎಲ್ಲ ವಿಚಾರಗಳನ್ನು ಈ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ಆಪರೇಷನ್ ಬಿ ಜೆ ಪಿ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಆಪರೇಷನ್ಗೆ ವಾರ್ಡ್ ರೆಡಿ ಆಗ್ತಾ ಇದೆ. ಅಂದರೆ ಆಪರೇಷನ್ ಥಿಯೇಟರ್ ರೆಡಿ ಆಗ್ತಾ ಇದೆ. ಈ ಥಿಯೇಟರ್ನಲ್ಲಿ ಆಪರೇಷನ್ಗೆ ಒಳಗಾಗ್ತಿರೋರು ಯಾರು ಅಂದರೆ ದಿ ಗ್ರೇಟ್ ಸರ್ಜನ್, ಆಪರೇಷನ್ ಎಕ್ಸ್ಪರ್ಟ್. ಹಲವಾರು ಆಪರೇಷನ್ ಕಮಲಗಳನ್ನು ಮಾಡಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಈ ಆಪರೇಷನ್ ಥಿಯೇಟರ್ನಲ್ಲಿ ಇರುವಂತಹ ಪೇಷಂಟ್. ಎಸ್ ವೀಕ್ಷಕರೇ, ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಒಂದು ಮೇಜರ್ ಸರ್ಜರಿಗೆ ರೆಡಿಯಾಗಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ನಿತಿನ್ ನಬೀನ್ 3 ಜನ ಸೇರಿ ಕರ್ನಾಟಕದಲ್ಲಿ ಯಾವ ಬದಲಾವಣೆಯನ್ನು ಮಾಡಬೇಕು, 2028ರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಯಾವ ರೀತಿಯ ಸ್ಟ್ರಾಟಜಿಯನ್ನು ರೂಪಿಸಬೇಕು, 2029ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಸನ್ನದ್ಧವಾಗಬೇಕು ಅಂದರೆ ಮೋದಿಯವರ ಒಂದು ಇಮೇಜ್ ಗ್ರಾಫ್ ಲೆವೆಲ್ ಡೌನ್ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲೇ ಪ್ರತಿ ರಾಜ್ಯದಲ್ಲೂ ತನ್ನದೇ ಆದ ತಂತ್ರವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಕರ್ನಾಟಕದಲ್ಲಿ ಮೇಜರ್ ಸರ್ಜರಿ, ಬಿಗ್ ಆಪರೇಷನ್ಗೆ ಬಿ ಜೆ ಪಿ ರೆಡಿ ಆಗ್ತಾ ಇದೆ. ಪರಿಣಾಮ ಇಲ್ಲಿಯ ಪೇಷಂಟ್ ಬಿ ಜೆ ಪಿಯ ಸದ್ಯದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೈಡ್ ಲೈನ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಿ ಜೆ ಪಿಗೆ ಹೊಸ ಮುಖ ಬರುವ ಸಾಧ್ಯತೆ ಇದೆ ಅಧ್ಯಕ್ಷ ಸ್ಥಾನಕ್ಕೆ. ಹಾಗೆಯೇ ಯತ್ನಾಳ್, ಹಿಂದೂ ಹುಲಿ ಅಂತ ಏನು ಹೇಳ್ತಾರೆ, ಬಸನಗೌಡ ಯತ್ನಾಳ್ ಆ್ಯಂಡ್ ಟೀಮ್ ಮತ್ತೆ ಘರ್ ವಾಪಸಿ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇವೆ. ಅದರ ಮೊದಲನೆಯ ಭಾಗ ಎನ್ನುವಂತೆ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು. ಡಿ ವಿ ಸದಾನಂದ ಗೌಡರು ಮಾತಾಡಿದ್ದಾರೆ ಅನ್ನಲಾಗುವಂತಹ ಆ ಆಡಿಯೋದಲ್ಲಿ ವಿಜಯೇಂದ್ರ ಅವರನ್ನು ಕಿಕ್ಔಟ್ ಮಾಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ದು. ಆದರೆ ಸದಾನಂದ ಗೌಡರು ಆ ಆಡಿಯೋ ತಮ್ಮದಲ್ಲ ಅಂತ ಹೇಳಿ ತಳ್ಳಿ ಹಾಕಿದ್ದಾರೆ. ಈಗಿರುವ ಮಾಹಿತಿಯ ಪ್ರಕಾರ ನಿತಿನ್ ನಬೀನ್ ಮೊನ್ನೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಬಿ ಜೆ ಪಿಯ 6 ಜನ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋಂಥವ್ರು ಯಾರಿದ್ದಾರೆ, ಆ 6 ಜನರ ಹೆಸರುಗಳನ್ನು ಹೇಳಿ, ಯಾರವರು ಅನ್ನೋದನ್ನು ಹೇಳಿ, ಮಾಹಿತಿ ಕೊಡಿ ಅಂತೇಳಿ ಸರಿಯಾಗಿ ಜಾಡಿಸಿದ್ದಾರೆ ನಿತಿನ್ ನಬೀನ್ ಇವರಿಗೆ, ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರಿಗೆ. ಅವರು ಹಾಗೂ ಹೀಗೂ ಸ್ವಭಾವ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಮೇಲೆ ವಿಜಯೇಂದ್ರ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಇದಕ್ಕೆ 2-3 ಕಾರಣಗಳಿದ್ದಾವೆ. ಮೊದಲನೇದು, ಕಾಂಗ್ರೆಸ್ನ ವಿರುದ್ಧ ಬಿ ಜೆ ಪಿಯನ್ನು ಸಂಘಟಿಸಬೇಕು ಕರ್ನಾಟಕದಲ್ಲಿ ಅಂದರೆ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವ ನಾಯಕ ಬೇಕೇ ಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಹಂಗಿನಲ್ಲಿ ಇಲ್ಲದೇ ಇರುವಂಥ ನಾಯಕನ ಅವಶ್ಯಕತೆ ಕರ್ನಾಟಕ ಬಿ ಜೆ ಪಿಗೆ ಅವಶ್ಯಕವಾಗಿ ಬೇಕಾಗಿದೆ. ಜೊತೆಗೆ ಮೈತ್ರಿ ಪಕ್ಷ ಜೆ ಡಿ ಎಸ್ ಅನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಪಾಸಿಟಿ ಇರುವಂಥ ನಾಯಕ ಬಿ ಜೆ ಪಿಗೆ ಬೇಕಾಗಿದೆ. ಈ ಎಲ್ಲ ವಿಷಯಗಳಲ್ಲೂ ವಿಜಯೇಂದ್ರ ಅವರ ಪರ್ಫಾರ್ಮೆನ್ಸ್, ವಿಜಯೇಂದ್ರ ಅವರ ಅರ್ಹತೆಯನ್ನು ಗಮನಿಸಿದರೆ ಈ ಪ್ರಮುಖವಾದಂತಹ ಬಿ ಜೆ ಪಿಗೆ ನೆಸೆಸಿಟಿ ಇರುವಂತಹ ತಂತ್ರಗಳಲ್ಲಿ ವಿಜಯೇಂದ್ರ ವಿಫಲರಾಗ್ತಾ ಇದ್ದಾರೆ, ಪದೇ ಪದೇ ವಿಫಲರಾಗ್ತಾ ಇದ್ದಾರೆ. ಬಿ ಜೆ ಪಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ವಿಜಯೇಂದ್ರ ವಿಫಲರಾಗ್ತಾ ಇದ್ದಾರೆ. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧದ ಅಸಮಾಧಾನದ ಹೊಗೆಯನ್ನು ತಣಿಸುವಲ್ಲಿ ವಿಜಯೇಂದ್ರ ವಿಫಲರಾಗ್ತಾ ಇದ್ದಾರೆ. ಕ್ರಾಸ್ ವೋಟ್ ಮಾಡಿದಾಗಲೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಅವರಿಗೆ ವಿಷಯ ಗೊತ್ತಿದ್ರೂ ಕೂಡ ಅದನ್ನು ಸ್ಟಾಪ್ ಮಾಡುವಲ್ಲಿ, ನಿಯಂತ್ರಿಸುವಲ್ಲಿ, ಕ್ರಾಸ್ ವೋಟ್ ಮಾಡಿರೋ ವೀರರು ಯಾರ್ಯಾರು, ಈ ಶಾಸಕರು ಯಾರ್ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವರ ಮನ ಒಲಿಸುವಲ್ಲಿ ಅಥವಾ ಅವರ ಕ್ರಾಸ್ ವೋಟ್ ಆಗದೇ ಇರೋ ಥರ ನೋಡಿಕೊಳ್ಳುವಲ್ಲಿ
ವಿಜಯೇಂದ್ರ ವಿಫಲರಾಗಿದ್ದಾರೆ. ಜೊತೆಗೆ ಲಿಂಗಾಯತ ನಾಯಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ವಿಜಯೇಂದ್ರ ವಿಫಲರಾಗಿದ್ದಾರೆ. ಸೋಮಣ್ಣ ಅವರ ಜೊತೆಗೆ ಒಂದು ಸುತ್ತಿನ ಶೀತಲ ಸಮರ ಇತ್ತು. ಅದಾದಮೇಲೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಯೂ ಕೂಡ ಇವರ ಹೋರಾಟ ಇದ್ದೇ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಎಷ್ಟು ಬೇಕೋ ಅಷ್ಟು ಹೀನಾಮಾನವಾಗಿ ಯಡಿಯೂರಪ್ಪ ಮತ್ತು ಮಗ ವಿಜೇಂದ್ರ ಅವರನ್ನ ದೂಷಿಸ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯದಲ್ಲಿ BJPಯ ಅಧ್ಯಕ್ಷನಾಗಿಯೂ ಕೂಡ ವಿಜಯೇಂದ್ರ ಅಷ್ಟು ಹೇಳಿಕೊಳ್ಳುವ ಸಾಧನೆಯನ್ನು ಮಾಡಿಲ್ಲ ಅಂತೇಳಿ ಹೈಕಮಾಂಡ್ ಗಮನಿಸಿದೆ. ಮೈತ್ರಿ ಪಕ್ಷ JDSನ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ JDS ಬಗ್ಗೆ ಇರುವಂತಹ ಆಸಕ್ತಿ ಅಥವಾ ಅವರ ಬಗ್ಗೆ ಇರುವಂತಹ ಭಾವನೆ ಅಷ್ಟಕ್ಕಷ್ಟೇ. ಯಾಕಂದರೆ ವಿಜೇಂದ್ರ ಅವರು ಹೇಳ್ತಾರೆ, ಯಡಿಯೂರಪ್ಪನವರು ಹೇಳ್ತಾರೆ, ನಾವು ಏಕಾಂಗಿಯಾಗಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ, ನಮಗೆ ಯಾವುದೇ ದೋಸ್ತಿಯ ಹಂಗಿಲ್ಲ, ಯಾವುದೇ ದೋಸ್ತಿ ಪಕ್ಷದ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ವಿಜೇಂದ್ರ ಮತ್ತು ಅವರ ತಂದೆ ಯಡಿಯೂರಪ್ಪನವರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಮತ್ತು ಅವರ ತಂದೆ ದೇವೇಗೌಡರು, ಇವರಿಬ್ಬರ ಅಜೆಂಡಾ ಒಂದೇ, ಇವರಿಬ್ಬರ ಉದ್ದೇಶ ಒಂದೇ. ಇವರ ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಉದ್ದೇಶ ಏನಪ್ಪ ಅಂದರೆ ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು. ಈಗ ಎರಡೂ ಉದ್ದೇಶ ಒಂದೇ ಇದ್ದಾಗ ಇಬ್ಬರು ಮುಖ್ಯಮಂತ್ರಿ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ JDSನ ಅನಿವಾರ್ಯತೆ ಇಲ್ಲ ಅಂತ BJP ಹೇಳಿದರೆ BJP ನಮಗೆ ಬೇಕಾಗಿಲ್ಲ ಅನ್ನುವಂಥ ತೀರ್ಮಾನಕ್ಕೆ JDS ಬರಬಹುದು. ಈಗಿರುವ ಮಾಹಿತಿಯ ಪ್ರಕಾರ ವಿಜಯೇಂದ್ರ BJP ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು ಕನ್ಫರ್ಮ್ ಅನ್ನಲಾಗ್ತಾ ಇದೆ. ವಿಜಯೇಂದ್ರ ಏನಾದರೂ BJP ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ವಿಜಯೇಂದ್ರ ಸೈಡ್ ಲೈನ್ ಆಗೋದು ಪಕ್ಕ. ಯಾಕಂದರೆ ಅಷ್ಟೊಂದು ವಿರೋಧಿಗಳನ್ನು ಕಟ್ಕೊಂಡಿದ್ದಾರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ. ಅಲ್ಲದೆ ಈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ BJPಯನ್ನು ಕಟ್ಟಬಹುದು ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದ್ದು ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಯಡಿಯೂರಪ್ಪನವ್ರನ್ನ ದೂರ ಇಟ್ಟು BJP ಯಾವಾಗ ಚುನಾವಣೆಗೆ ಇಳಿದಿದೆಯೋ ಆವಾಗೆಲ್ಲ ಕೈ ಸುಟ್ಕೊಂಡಿದೆ. ಯಡಿಯೂರಪ್ಪ ಇಲ್ಲದ BJP ಕರ್ನಾಟಕದಲ್ಲಿ ಹೇಳಿಕೊಳ್ಳುವಂಥ ಸಾಧನೆಯನ್ನು ಮಾಡೇ ಇಲ್ಲ. ಹಾಗಾಗಿ ಯಡಿಯೂರಪ್ಪನವರು ಹೊರಗೆ ಹೋದಾಗ ಲಿಂಗಾಯತರು BJPಯಿಂದ ದೂರ ಹೋದರು ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಕೊಂಡು BJP ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಆಗುವ ನಷ್ಟವನ್ನು ಸರಿದೂಗಿಸಲಿಕ್ಕೆ ಇವರಿಗೆ ಯಾರಿಗೆ ಸೋಮಣ್ಣ, ಕೇಂದ್ರ ಮಂತ್ರಿ ಸೋಮಣ್ಣ ಅವರನ್ನು ಕರ್ನಾಟಕ BJP ಅಧ್ಯಕ್ಷ ಸ್ಥಾನಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಕರ್ನಾಟಕದ BJPಯ ಅಧ್ಯಕ್ಷರಾಗಿ ಸೋಮಣ್ಣ ಆಯ್ಕೆಯಾದರೆ ಯಡಿಯೂರಪ್ಪನವರ ಕುಟುಂಬವನ್ನು ತೀರಾ ಸೈಡ್ಲೈನ್ ಮಾಡಿದರು, ಮೂಲೆಗುಂಪು ಮಾಡಿದರು ಅನ್ನೋ ಅಪಖ್ಯಾತಿ ಬರಬಾರದು ಅಂತ ಹೇಳಿ ಸೋಮಣ್ಣ ರಾಜೀನಾಮೆ ಕೊಡಿಸಿ ಸೋಮಣ್ಣನವರಿಂದ ಅವರನ್ನು ಕರ್ನಾಟಕದ BJP ಅಧ್ಯಕ್ಷ ಸ್ಥಾನಕ್ಕೆ ತಂದರೆ ತೆರವಾಗುವ ಕೇಂದ್ರ ಸಚಿವ ಸಂಪುಟದ ಸ್ಥಾನವನ್ನು ವಿಜೇಂದ್ರ ಅವರ ಸಹೋದರ ರಾಘವೇಂದ್ರ ಅವರಿಗೆ ಕೊಡುವ ಮಾಸ್ಟರ್ ಪ್ಲ್ಯಾನನ್ನು BJP ವರಿಷ್ಠರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 2-3 ಮಾರ್ಪಾಟುಗಳು ಏನಂದರೆ, ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ, ಅಧ್ಯಕ್ಷರಾಗಿ ಸೋಮಣ್ಣ ಬರ್ತಾರೆ ಕರ್ನಾಟಕ BJPಗೆ. ಹಾಗೆಯೇ ಸೋಮಣ್ಣನವರಿಂದ ತೆರವಾದಂತಹ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ವಿಜೇಂದ್ರ ಸಹೋದರ ರಾಘವೇಂದ್ರ ಬರ್ತಾರೆ. ಇದರ ಜೊತೆಗೆ BJPಯಿಂದ ಹೊರ ಹೋಗಿರುವಂತಹ ಯಡಿಯೂರಪ್ಪನವರ ಕಾರಣದಿಂದ ಮಾತ್ರ BJPಯಿಂದ ದೂರ ಇರುವಂತಹ ಯತ್ನಾಳ್ ಆ್ಯಂಡ್ ಟೀಮ್, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, KS ಈಶ್ವರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು, ಇನ್ನಿತರೆ ನಾಯಕರು ಕೂಡ BJPಗೆ ಬರುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಅವರೆಲ್ಲರನ್ನ BJPಗೆ ಕರೆದುಕೊಂಡು ಬರಬೇಕು ಅನ್ನುವ ತೀರ್ಮಾನಕ್ಕೆ BJP ಹೈಕಮಾಂಡ್ ಬಂದಿದೆ. ಹಾಗಾಗಿ ಈ ಸುತ್ತಿನ ಆಪರೇಷನ್ ರೆಡಿ ಆಗ್ತಾ ಇದೆ. ವಿಜಯೇಂದ್ರ ಅಧಿಕಾರ ಕಳೆದುಕೊಳ್ಳೋದು ಪಕ್ಕ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಯತ್ನಾಳ್ ಅವರು BJPಗೆ ಬರಲೇಬೇಕು, ಯತ್ನಾಳ್ ಬಂದರೆ BJPಗೆ ಒಂದು ಹೊಸ ಹುಮ್ಮಸ್ ಬರುತ್ತೆ, ಯತ್ನಾಳ್ ಬಂದರೆ BJPಯ ಕಾರ್ಯಕರ್ತರಲ್ಲಿ ಸಂಘಟನೆಗೆ ಶಕ್ತಿ ಬರುತ್ತೆ, ವಿಜೇಂದ್ರ ಅವರಿಂದ ಆಗದೇ ಇರುವಂಥ ಕೆಲಸವನ್ನು ಯತ್ನಾಳ್ ಮಾಡ್ತಾರೆ ಅಂತ BJPಯ ಒಂದು ಗುಂಪು BJPಯ ವರಿಷ್ಠರಿಗೆ ಈಗಾಗಲೇ ವರದಿಯನ್ನು ಕೊಟ್ಟಿದೆ, ಮಾಹಿತಿಯನ್ನು ಕೊಟ್ಟಿದೆ. ಕರ್ನಾಟಕ ವಿಧಾನಸಭೆಯ ಉಪಚುನಾವಣೆಗೆ ನಡೆದಂಥ ಸೋಲುಗಳಿಗೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವೈಫಲ್ಯ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಒಳ ಜಗಳವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ BJPಗೆ. ಅಲ್ಲದೆ ಬಾಗಲಕೋಟೆಯಲ್ಲಿ ಟೈಮ್ ಇದ್ದರೂ ಕೂಡ, ಬಾಗಲಕೋಟೆಯಲ್ಲಿ BJPಯನ್ನು ಗೆಲ್ಲಿಸುವ ಅವಕಾಶ ಇದ್ದರೂ ಕೂಡ ಅಲ್ಲಿಯೂ ಕೂಡ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲವೂ ಕೂಡ ವಿಜಯೇಂದ್ರ ಅವರ ವೈಫಲ್ಯ, ಇದೆಲ್ಲವೂ ಕೂಡ ಯಡಿಯೂರಪ್ಪನವರ ಫೇಲ್ಯೂರ್. ಅಲ್ಲದೆ ಗ್ಯಾರಂಟಿ ವಿಚಾರದಲ್ಲಿ ಸಮರ್ಪಕ ಅನುಷ್ಠಾನ ಮಾಡಲಿಲ್ಲ ಸರ್ಕಾರ ಅಂದರೂ ಕೂಡ ಆ ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನು ನಾವು ತೀಕ್ಷ್ಣಗೊಳಿಸಲಿಲ್ಲ,
ಈ ಎಲ್ಲ ಕಾರಣಗಳಿಂದ ವಿಜಯೇಂದ್ರ ಅವರ ತಲೆದಂಡ ನಿಶ್ಚಿತ ಅನ್ನುವಂಥ ವಾತಾವರಣ ಇದೆ. ಯತ್ನಾಳ್ ಅವರಿಗೆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಸೋಮಣ್ಣ BJPಗೆ ಹೊಸ ಅಧ್ಯಕ್ಷರಾಗುವ ಸಾಧ್ಯತೆ ದಟ್ಟವಾಗಿದೆ.